ಈ ಪ್ರಾಧಿಕಾರದ ಪರಮಾಧಿಕಾರವನ್ನು ಹೊಂದಿರೋ ಸಂವಿಧಾನಾತ್ಮಕ ಹುದ್ದೆಯನ್ನು ಪಡ್ಕೊಂಡಿರೋ ವ್ಯಕ್ತಿಗಳು ಎಂಥವ್ರು ಅನ್ನೋದ್ರ ಬಗ್ಗೆ ಯಾರು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಉಗಮ ಸ್ಥಾನದಲ್ಲೇ ದೋಷಪೂರಿತ ವ್ಯಕ್ತಿಗಳು, ವಿವಾದಗ್ರಸ್ತ ವ್ಯಕ್ತಿಗಳನ್ನ ನೀವು ತಂದು ಅವ್ರು ನಡೆಸ್ತಾ ಇರೋ ನೇಮಕಾತಿ ಪ್ರಕ್ರಿಯೆ ಕೂಡ ಸುಸೂತ್ರವಾಗಿ ನಡೀತಾ ಇಲ್ಲ. ಸುಮಾರು 30 ವರ್ಷಗಳಲ್ಲಿ ಈ KPSC ಅನ್ನೋ ಈ ನೇಮಕಾತಿ ಪ್ರಾಧಿಕಾರ ನಡೆಸಿರುವ ಯಾವುದೇ ಆಯ್ಕೆ ಪ್ರಕ್ರಿಯೆ ಕೂಡ ಸುಸೂತ್ರವಾಗಿ ನಡೆದಿಲ್ಲ. ಅದೊಂದು ಪಾಪಕೂಪ ತರ ಕಾಣಿಸ್ತಾ ಇದೆ. ಯಾವುದೇ ಸರ್ಕಾರಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆ ಅಲ್ಲಿ ಶಿಸ್ತುಬದ್ಧವಾಗಿ ನಡೀತಾ ಇಲ್ಲ. ಅಲ್ಲಿ ನಡೀತಿರೋ ಎಲ್ಲ ಆಯ್ಕೆ ಪ್ರಕ್ರಿಯೆಗಳು ಕೂಡ ಪ್ರಶ್ನಾತೀತವಾಗಿಲ್ವಾ? ವಿವಿಧ ತಲೆಮಾರುಗಳ ಉದ್ಯೋಗಾಕಾಂಕ್ಷಿ ವಿದ್ಯಾವಂತ ಪದವೀಧರರಿಗೆ ಒಂದು ಆಘಾತಕಾರಿ. ಹೊಸಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. KPSC ಎಂಬ ಸಿಕ್ ಇಂಡಸ್ಟ್ರಿ ಅಂತಂದ್ರೆ ರೋಗಗ್ರಸ್ತ ಉದ್ಯಮ. ಕರ್ನಾಟಕ ಲೋಕಸೇವಾ ಆಯೋಗ ಅನ್ನೋ ಒಂದು ಸಂವಿಧಾನಾತ್ಮಕ ಸಂಸ್ಥೆಯ ಬಗ್ಗೆ, ಅಲ್ಲಿನ ಅಧ್ಯಕ್ಷರು ಮತ್ತು ಇತರ ಸದಸ್ಯರುಗಳ ನಡವಳಿಕೆ ಬಗ್ಗೆ, ಅವರ ನೀತಿ ನಿಯತ್ತು ಮತ್ತು ವ್ಯಕ್ತಿತ್ವದ ಬಗ್ಗೆ ಪರೋಕ್ಷವಾಗಿ ನಿನ್ನೆ ವಿಧಾನಸಭೆಯಲ್ಲಿ ಭಾರೀ ಪ್ರಮಾಣದ ಚರ್ಚೆ ನಡೆದಿದೆ. ವಿರೋಧ ಪಕ್ಷದ ನಾಯಕರಾದಿಯಾಗಿ ಬಹುಪಾಲು ಪ್ರತಿಪಕ್ಷಗಳ ನಾಯಕರುಗಳು, ಜೊತೆಗೆ ಅವರಿಗೆ ಧ್ವನಿಗೂಡಿಸಿದ ಆಳು ಪಕ್ಷದ ನಾಯಕರು ಕೂಡ ಕರ್ನಾಟಕ ಲೋಕಸೇವಾ ಆಯೋಗದ ಯಾವುದೇ ಪರೀಕ್ಷೆ ಕೂಡ ನಿಗದಿತ ಅವಧಿಯಲ್ಲಿ ನಿಗದಿತ ಶಿಸ್ತು ಸಮಯ ಪಾಲನೆ ಜೊತೆಗೆ ನಡೀತಾನೇ ಇಲ್ಲ. ಅಲ್ಲಿ ನಡೀತಿರೋ ಎಲ್ಲ ಆಯ್ಕೆ ಪ್ರಕ್ರಿಯೆಗಳು ಕೂಡ ಪ್ರಶ್ನಾತೀತವಾಗಿಲ್ವಾ? ಪ್ರತಿಯೊಂದು ಕೂಡ ವಿವಾದಗ್ರಸ್ತವಾಗಿವೆ. ಪ್ರತಿ ಸಾರಿ ಫಲಿತಾಂಶ ಪ್ರಕಟವಾದಾಗಲೂ ಕೂಡ ಅದನ್ನು ಪ್ರಶ್ನಿಸಿ ನ್ಯಾಯಾಲಯದ ಕಟ್ಟೆ ಹತ್ತುವ ಅನೇಕ ನೊಂದ ಅಭ್ಯರ್ಥಿಗಳಿಗೆ ಅದೊಂದು ಪಾಪಕೂಪ ತರ ಕಾಣಿಸ್ತಾ ಇದೆ. ಯಾವುದೇ ಸರ್ಕಾರಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆ ಅಲ್ಲಿ ಶಿಸ್ತುಬದ್ಧವಾಗಿ ನಡೀತಾ ಇಲ್ಲ, ಕ್ರಮಬದ್ಧವಾಗಿ ನಡೀತಾ ಇಲ್ಲ. ಅದಷ್ಟೇ ಅಲ್ಲ, ಅನೇಕ ಪ್ರತಿಷ್ಠಿತ ಗೆಜೆಟೆಡ್ ಪ್ರೊಫೆಷನರ್ಗಳ ಕ್ಲಾಸ್ 1 ಕ್ಲಾಸ್ 2 ಹುದ್ದೆಗಳಿಗೆ ಇಂತಿಷ್ಟು ಅಂತ ದರ ನಿಗದಿ ಮಾಡಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ನಿನ್ನೆ ಪ್ರತಿಪಕ್ಷದ ನಾಯಕ ಅಶೋಕ್ ಅಲ್ಲಿ ಇಂತಿಂತ ಹುದ್ದೆಗೆ ಇಂತಿಷ್ಟು ಲಂಚ ಕೊಡಬೇಕು ಅನ್ನೋ ಒಂದು ದರಪಟ್ಟಿಯನ್ನೇ ಅಲ್ಲಿ ಪ್ರಕಟಿಸಿಬಿಟ್ಟು ಮಾತಾಡಿದ್ದು ಇಡೀ ರಾಜ್ಯದ ಜನತೆಗೆ ಇದುವರೆಗೂ ಈ ಸಂವಿಧಾನಾತ್ಮಕ ಸಂಸ್ಥೆಯ ಬಗ್ಗೆ ಅಷ್ಟಿಷ್ಟು ವಿಶ್ವಾಸ ಮತ್ತು ಗೌರವವನ್ನು ಇಟ್ಕೊಂಡಿದ್ದ ಜನತೆಗೆ, ಸಾಮಾನ್ಯ ಜನತೆ ಅಷ್ಟೇ ಅಲ್ಲ, ವಿವಿಧ ತಲೆಮಾರುಗಳ ಉದ್ಯೋಗಾಕಾಂಕ್ಷಿ ವಿದ್ಯಾವಂತ ಪದವೀಧರರಿಗೆ ಒಂದು ಆಘಾತಕಾರಿ ಆದ್ರೆ ತೀರಾ ನಿರೀಕ್ಷಿತವಾದ ಪ್ರಸಂಗವೇ ಆಗಿತ್ತು. ಯಾಕೆಂತಂದ್ರೆ ಕಳೆದ 3 ದಶಕಗಳಿಂದ, ವಿಶೇಷವಾಗಿ 1990ರ ದಶಕದಿಂದ ಆರಂಭಿಸಿ ಇಲ್ಲಿನವರೆಗೂ ಕೂಡ ಸುಮಾರು 30 ವರ್ಷಗಳಲ್ಲಿ ಈ KPSC ಅನ್ನೋ ಈ ನೇಮಕಾತಿ ಪ್ರಾಧಿಕಾರ ನಡೆಸಿರುವ ಯಾವುದೇ ಆಯ್ಕೆ ಪ್ರಕ್ರಿಯೆ ಕೂಡ ಸುಸೂತ್ರವಾಗಿ ನಡೆದಿಲ್ಲ, ಸುಗಮವಾಗಿ ನಡೆದಿಲ್ಲ. ಅಲ್ಲಿನ ನೇಮಕಾತಿ ನೋಟಿಫಿಕೇಶನ್ ನಿಂದ ಹಿಡಿದು ಫಲಿತಾಂಶ ಪ್ರಕಟಣೆವರೆಗೂ ಕೂಡ ಯಾವುದೇ ಹಂತದಲ್ಲೂ ಕೂಡ ಪಾರದರ್ಶಕವಾದ ನಿಚ್ಚಳವಾದ ಒಂದು ಪ್ರಕ್ರಿಯೆ ನಡೀತಾ ಇದೆ ಅನ್ನೋ ವಿಶ್ವಾಸವೇ ಮೂಡ್ತಾ ಇಲ್ಲ. 1998-99ರ ಕಾಲಘಟ್ಟದ ಗೆಜೆಟೆಡ್ ಪ್ರೊಫೆಷನರ್ಗಳ ಅಂದ್ರೆ ಎ ಮತ್ತು ಬಿ ದರ್ಜೆಯ ಗೆಜೆಟೆಡ್ ಪ್ರೊಫೆಷನರ್ ಎ ಮತ್ತು ಬಿ ದರ್ಜೆಯ ಆಯ್ಕೆ ಪ್ರಕ್ರಿಯೆಗಳು ಇವತ್ತು ಕೂಡ ಒಂದಿಲ್ಲೊಂದು ನ್ಯಾಯಾಂಗದ ತಗಾದಿಯಲ್ಲಿ ಸಿಲುಕ್ ಹಾಕೊಂಡ್ಬಿಟ್ಟು ಅವತ್ತು ನೇಮಕಗೊಂಡ ಅಭ್ಯರ್ಥಿಗಳೆಲ್ಲ ಈಗಾಗಲೇ ಬಹುಶಃ ಸೇವಾ ನಿವೃತ್ತಿಯ ವಯಸ್ಸನ್ನು ತಲುಪಿರಬಹುದು. ಇವತ್ತು ಕೂಡ ಅವರೆಲ್ಲ ಅಪರಾಧಿ ಭಾವದಿಂದ ನರಳುವಂತಾಗಿದೆ, ಆತಂಕದಿಂದ ಕುಗ್ಗಿ ಹೋಗುವಂತಾಗ್ಬಿಟ್ಟಿದೆ. ಇದಕ್ಕೆ ಮೂಲ ಕಾರಣ ಅಲ್ಲಿ ನಡೀತಿರೋ ಪರೀಕ್ಷಾ ವಿಧಾನ, ಮೌಲ್ಯಮಾಪನದ ವಿಧಾನ. ಇದಿಷ್ಟೇ ಅಲ್ಲ, ಈ ಪ್ರಾಧಿಕಾರದ ಪರಮಾಧಿಕಾರವನ್ನು ಹೊಂದಿರೋ ಸಂವಿಧಾನಾತ್ಮಕ ಹುದ್ದೆಯನ್ನು ಪಡ್ಕೊಂಡಿರೋ ವ್ಯಕ್ತಿಗಳು ಎಂಥವ್ರು ಅನ್ನೋದ್ರ ಬಗ್ಗೆ ಯಾರು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಯಾಕಂದ್ರೆ ವಿವಿಧ ಕಾಲಘಟ್ಟದಲ್ಲಿ ಅಧಿಕಾರದಲ್ಲಿದ್ದ ರಾಜ್ಯ ಸರ್ಕಾರಗಳು ಅವರವರ ರಾಜಕೀಯ ಇಚ್ಛಾನುಸಾರವಾಗಿ ತಮಗೆ ಬೇಕಾದವ್ರನ್ನ, ವಿಶೇಷವಾಗಿ ಆಯಾ ಕಾಲದ ಮುಖ್ಯಮಂತ್ರಿ, ಮಂತ್ರಿಗಳು, ಶಾಸಕರು ಮತ್ತಿತರರು, ಅವುಗಳನ್ನ ಜಾತಿವಾರು, ಪಕ್ಷವಾರು, ಪ್ರದೇಶವಾರು ಇತ್ಯಾದಿ ಸ್ವಜನ ಪಕ್ಷಪಾತ, ಜಾತಿ ಪಕ್ಷಪಾತ ಮತ್ತು ರಾಜಕೀಯ ಪಕ್ಷಪಾತದ ಒಂದು ಅಖಾಡಗಳನ್ನಾಗಿ ಪರಿವರ್ತಿಸ್ತಾ ಬಂದಿರೋದ್ರಿಂದ ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗ ಸಾರ್ವಜನಿಕ ದೃಷ್ಟಿಯಲ್ಲಿ ತನ್ನ ಗೌರವ ಘನತೆಯನ್ನ ಕಳ್ಕೊಂಡಿದೆ ಅನ್ನೋ ಭಾವನೆ ಮೂಡ್ಬಿಟ್ಟಿದೆ. ಇದ್ರ ಬಗ್ಗೆ ಹೆಚ್ಚು ಯಾರು ಪುರಾವೆ ಒದಗಿಸೋದೇ ಬೇಡ. ಇವ್ರು ನಡೆಸ್ತಾ ಇರೋ ಆ ಪರೀಕ್ಷೆಗಳ ವೈಖರಿ, ಅಲ್ಲಿ ನಡೀತಾ ಇರೋ ಆ ಪ್ರಶ್ನೆ ಪತ್ರಿಕೆಗಳ ಗುಣಮಟ್ಟ ಮತ್ತು ಆಗಾಗ್ಗೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದು,
ಪ್ರತಿ ಸಾರಿ ಪರೀಕ್ಷೆ ನಡೆದಾಗ್ಲೂ ಕೂಡ ಒಂದಿಲ್ಲೊಂದು ಪರೀಕ್ಷಾ ಕೇಂದ್ರದಲ್ಲಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಆರೋಪಗಳು ಕೇಳಿ ಬಂದಾಗ್ಲೆಲ್ಲ ಆ ವರ್ಷದ ಪ್ರಕ್ರಿಯೆಯನ್ನು ರದ್ದುಗೊಳಿಸೋದು, ಮರುಪರೀಕ್ಷೆ ಮಾಡೋದು. ಹೀಗಾಗಿ ಅಲ್ಲಿ ಮೊದಲೇ ಆ ಸರ್ಕಾರಿ ನೌಕರಿಗಳಿಗೆ ನಿಗದಿತ ವಯೋಮಿತಿ ಇರುತ್ತೆ. ಈ ರೀತಿ ಪದೇ ಪದೇ ಪರೀಕ್ಷೆ, ಮರುಪರೀಕ್ಷೆ, ದೋಷಪೂರಿತ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆಗಳ ಸೋರಿಕೆ, ದೋಷಪೂರಿತ ಮೌಲ್ಯಮಾಪನ ಮತ್ತು ವಿಶೇಷವಾಗಿ ವ್ಯಕ್ತಿ ಸಂದರ್ಶನ, ಮೌಖಿಕ ಸಂದರ್ಶನದಲ್ಲಿ ನಡೀತಾ ಇರೋ ಅತ್ಯಂತ ಅವೈಜ್ಞಾನಿಕವಾದ, ಪಕ್ಷಪಾತಪೂರಿತವಾದ ಮತ್ತು ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡುವಂತಹ ನೇಮಕಾತಿ ಪ್ರಕ್ರಿಯೆಯಿಂದಾಗಿ KPSC ಅಂತಂದ್ರೆ ಇವತ್ತೊಂದು ರೋಗಗ್ರಸ್ತ ಉದ್ಯಮದಂತ ಆಗೋಗ್ಬಿಟ್ಟಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಖಿಲ ಭಾರತ ಮಟ್ಟದಲ್ಲಿ ಬ್ರಿಟಿಷರ ಕಾಲದಲ್ಲೇ ಸ್ಥಾಪನೆಗೊಂಡ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸಾರ್ವಜನಿಕ ಸೇವಾ ಆಯೋಗ, ಅದು ಸ್ವಾತಂತ್ರ್ಯ ನಂತರ ಅದನ್ನ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೆದ್ರು. ಅಖಿಲ ಭಾರತ ನಾಗರಿಕ ಸೇವೆಗಳ ಆಯ್ಕೆ ಪ್ರಾಧಿಕಾರ ಏನಿದೆ, ಅವ್ರು ಎಷ್ಟು ಕ್ರಮಬದ್ಧವಾಗಿ ಬಹುಶಃ ಜೂನ್ ಜುಲೈನಲ್ಲಿ ಅವರು ಪ್ರಿಲಿಮಿನರಿ ಪರೀಕ್ಷೆಯನ್ನು ನಡೆಸ್ತಾರೆ. ಅದಾದ ನಂತರ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಅಂತಿಮ ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ. ಕೊನೆಗೆ ಫೆಬ್ರವರಿಯಿಂದ ಮೇವರೆಗೂ ಕೂಡ ಅಲ್ಲಿ ಮೌಖಿಕ ಸಂದರ್ಶನಗಳು ನಡೆಯುತ್ತೆ. ಕರೆಕ್ಟ್ ಆಗಿ ಒಂದು ನಿಗದಿತ ದಿನಾಂಕದ ದಿವಸ, ಅಂದ್ರೆ ಬಹುಶಃ ಮೇ ಹಂತದಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಅಂತಿಮ ಫಲಿತಾಂಶ ಪ್ರಕಟ ಆಗಿಬಿಡುತ್ತೆ, ಅಂತಿಮ ಆಯ್ಕೆ ಪಟ್ಟಿ ಪ್ರಕಟವಾಗಿಬಿಡುತ್ತೆ. UPSC ಆಯ್ಕೆಗೆ ಸಂಬಂಧಪಟ್ಟಂತೆ ಯಾವತ್ತೂ ಕೂಡ ವಿವಾದಗಳಿದ್ದಿರೋದು ಬಹಳ ಅಪರೂಪ. UPSC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ, ದೋಷಪೂರಿತ ಮೌಲ್ಯಮಾಪನ ಮತ್ತು ಮೌಖಿಕ ಸಂದರ್ಶನದಲ್ಲಿ ಪಕ್ಷಪಾತ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿವಾದ ಇದ್ದಿರೋದೇ ಅಪರೂಪದಲ್ಲಿ ಅಪರೂಪ. ಯಾಕಂದ್ರೆ ಕ್ರಮಬದ್ಧವಾಗಿ ಅಲ್ಲಿ ನಡೆಸ್ಕೊಳ್ತಾ ಬಂದ್ಬಿಡ್ತಾರೆ. ಒಂದು ವಾರ್ಷಿಕ ವಿಧಿಯಂತೆ ನಿಗದಿತ ದಿನಾಂಕದಂದು ಆ ಪರೀಕ್ಷೆಯ ನೋಟಿಫಿಕೇಶನ್ ಮಾಡ್ತಾರೆ, ಅಧಿಸೂಚನೆ ಹೊರಡಿಸ್ತಾರೆ. ಅದಾದ ನಂತರ ನಿಗದಿತ ಅವಧಿಯಲ್ಲಿ ಪೂರ್ವವಾಹಿ ಪರೀಕ್ಷೆ, ಪ್ರಿಲಿಮಿನರಿ ಪರೀಕ್ಷೆ, ಅಂತಿಮ ಲಿಖಿತ ಪರೀಕ್ಷೆ, ಫೈನಲ್ ಎಕ್ಸಾಮಿನೇಷನ್ ಮತ್ತು ಪರ್ಸನಾಲಿಟಿ ಇಂಟರ್ವ್ಯೂ ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿ ವಾರ್ಷಿಕ ವಿಧಿಯಂತೆ ನಡೆಯೋದ್ರಿಂದ ಅಭ್ಯರ್ಥಿಗಳು ಕೂಡ ಅಲ್ಲಿ ಕಷ್ಟಪಟ್ಟು ನಾವು ಪ್ರಯತ್ನ ಮಾಡಿದ್ರೆ ಜಯ ಸಿಗಬಹುದು ಅನ್ನೋ ಒಂದು ಆಶಾಭಾವನೆ ಇರುತ್ತೆ. ಇದಕ್ಕೆ ಮೂಲ ಕಾರಣ ಅಲ್ಲಿ UPSCಯ ಅಧ್ಯಕ್ಷ ಮತ್ತು ಸದಸ್ಯರುಗಳು ಎಂಥವ್ರು, ಅವರ ವೃತ್ತಿಪರ ಹಿನ್ನೆಲೆ ಎಂಥದ್ದು, ಅವರು ಸೇವೆಯಲ್ಲಿದ್ದಾಗ ಅವರ ಪ್ರತೀತಿ ಯಾವ ತರ ಇತ್ತು, ಅವರೆಲ್ಲ ದಕ್ಷತೆ, ಪ್ರಾಮಾಣಿಕತೆ, ಕಾರ್ಯಕ್ಷಮತೆ ಮತ್ತು ದೂರದರ್ಶಿತ್ವವುಳ್ಳ ಮತ್ತು ಸಾಮಾಜಿಕ ಕಾಳಜಿ ಉಳ್ಳ ಗಣ್ಯ ವ್ಯಕ್ತಿಗಳಾಗಿದ್ರಾ ಇಲ್ವಾ, ಅದು ಬಹಳ ಮುಖ್ಯವಾಗಿರುತ್ತೆ. ಇವತ್ತು ಅಸ್ತಿತ್ವದಲ್ಲಿರೋ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಇತರ ಸದಸ್ಯರುಗಳು, ಅಲ್ಲಿ ಒಬ್ಬರು ಅಧ್ಯಕ್ಷರಿದ್ದಾರೆ, 10 ಜನ ಸದಸ್ಯರಿರ್ತಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಕರ್ನಾಟಕದಲ್ಲಿ 14 ಜನ ಸದಸ್ಯರಿದ್ದಾರೆ, ಅವರಲ್ಲಿ ಒಬ್ಬ ಅಧ್ಯಕ್ಷರಿದ್ದಾರೆ. ಆ ಸದಸ್ಯರುಗಳ ಸಂಖ್ಯೆಯನ್ನ ವಿವಿಧ ಸರ್ಕಾರಗಳು ಹೆಚ್ಚಿಸ್ತಾ ಬಂದು ಇವತ್ತು 14 ಜನ ಸದಸ್ಯರು ಮತ್ತು ಅವ್ರಿಗೊಬ್ಬ ಅಧ್ಯಕ್ಷರಿರ್ತಾರೆ. ಇವ್ರಿಗೆಲ್ಲ ಸಂವಿಧಾನಾತ್ಮಕ ಹುದ್ದೆ ಇದೆ. ಅಂದ್ರೆ ಹೈಕೋರ್ಟ್ ನ್ಯಾಯಾಧೀಶರುಗಳಿಗೆ ಲಭ್ಯವಿರುವ ಸ್ಥಾನಮಾನ, ಗೌರವ ಎಲ್ಲನೂ ಇದೆ. ಅವ್ರನ್ನ ಸುಲಭವಾಗಿ ಕೆಲಸದಿಂದ ತೆಗೆದುಹಾಕ್ಲಿಕ್ಕೂ ಆಗಲ್ಲ. ಅವ್ರನ್ನ ತೆಗಿಬೇಕು ಅಂತಂದ್ರೆ ವಾಗ್ದಂಡನೆ ನಡೆಸ್ಬೇಕಾಗತ್ತೆ. ರಾಷ್ಟ್ರಪತಿವರೆಗೂ ಕೂಡ ಆ ದೂರು ಸಲ್ಲಿಕೆ ಆಗುತ್ತೆ. ಆ ಮಟ್ಟದಲ್ಲಿ ಅವ್ರ ಬಗ್ಗೆ ತನಿಖೆ ನಡೆಯುತ್ತೆ. ಆಮೇಲೆ ಒಂದು ಅತ್ಯಂತ ಸುದೀರ್ಘವಾದ ತನಿಖಾ ಪ್ರಕ್ರಿಯೆ ಮೂಲಕ ಅವ್ರನ್ನ ತೆಗೆದುಹಾಕ್ಬೇಕು ಅಷ್ಟೇ ಹೊರತು ಅಷ್ಟು ಸುಲಭವಾಗಿ ಅವ್ರನ್ನ ತೆಗೆದುಹಾಕ್ಲಿಕ್ಕೂ ಆಗಲ್ಲ. ಅದ್ರ ಜೊತೆಗೆ ವಿವಿಧ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿದ್ದ ಪ್ರತಿಪಕ್ಷಗಳು ಕೂಡ ಯಾರು ಕೂಡ ವ್ಯಕ್ತಿಗತವಾಗಿ ಇಂತಿಂತವ್ರು ಇಂತಿಂತ ತಪ್ಪು ಮಾಡಿದಾರೆ ಅಂತ ಹೇಳಕ್ಕೂ ಹಿಂಜರಿತಾರೆ. ಯಾಕಂತಂದ್ರೆ ತಾವೇ ಅಧಿಕಾರದಲ್ಲಿದ್ದಾಗ ಅಂಥವ್ರನ್ನೆಲ್ಲ ನೇಮಿಸಿ ಹೋಗ್ಬಿಟ್ಟಿದ್ದಾರೆ. ಈ ಲೋಕಸೇವಾ ಆಯೋಗದ ಮುಖ್ಯ ಅತ್ಯಂತ ಪ್ರಮುಖವಾದ ಕರ್ತವ್ಯವೇ ಕರ್ನಾಟಕ ಆಡಳಿತ ಸೇವೆಯ ವಿವಿಧ ಇಲಾಖೆಗಳಿಗೆ, ಅಂದ್ರೆ KS ಅಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ, ತಹಸೀಲ್ದಾರ್ ಹುದ್ದೆ, DYSP ಹುದ್ದೆ, ಕಮರ್ಷಿಯಲ್ ಟ್ಯಾಕ್ಸ್, ಅಸಿಸ್ಟೆಂಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇತ್ಯಾದಿ ಗೆಸ್ಟೆಡ್ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಇವ್ರು ನಡೆಸ್ತಾರೆ. ಇಂಥ ಮಹತ್ವದ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಅರ್ಹತೆ ಮತ್ತು ಸಾಮರ್ಥ್ಯ ಉಳ್ಳ ವ್ಯಕ್ತಿಗಳು ಎಂಥವ್ರು ಇರ್ಬೇಕು. ಸರ್ಕಾರ ಬರ್ತಾ ಇಂತಿಂಥವ್ರನ್ನ ಇಂಥ ಕಾರಣಕ್ಕಾಗಿ ನೇಮಿಸಿದ್ದೇವೆ ಅನ್ನೋ ಆತ್ಮವಿಶ್ವಾಸ ಪ್ರಕಟಣೆ ಯಾವತ್ತೂ ಮಾಡೇ ಇಲ್ಲ. ನಿರಂತರವಾಗಿ ತಮಗೆ ಬೇಕಾದವ್ರನ್ನ ಅಂದ್ರೆ ತಮ್ಮ ಆಪ್ತರನ್ನ, ಅವರು ಜಾತಿ ಕಾರಣಕ್ಕಾಗಿರ್ಬೋದು ಅಥವಾ ತಾನು ಮಂತ್ರಿ ಆಗಿದ್ದಾಗ ತನ್ನ ಕೈ ಕೆಳಗೆ ಕೆಲಸ ಮಾಡಿದ ಒಬ್ಬ ವಿಶ್ವಾಸಾರ್ಹ ನೌಕರನಾಗಿರ್ಬೋದು, ಅಥವಾ ತಮ್ಮ ಪಕ್ಷದ ವತಿಯಿಂದ ಅವ್ರಿಗೆ MLA MLC ಮಾಡ್ಲಿಕ್ಕೆ ಆಗದೆ ಇದ್ದಾಗ ಅಯ್ಯೋ ಕೊಡೋಣ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗ್ತಾರೆ ಅಂತಂದ್ಬಿಟ್ಟು ಯಾವುದೋ ರಾಜಕೀಯ ನಾಯಕರನ್ನ ಹಿಡ್ಕೊಂಡು ಬಂದಲ್ಲಿ ಕೂಡಿಸಿರೋ ಇಂಥ ಅನೇಕ ನಿದರ್ಶನಗಳಿವೆ. ಅಷ್ಟೇ ಅಲ್ಲ, ಯಾವುದೋ ಮಠಾಧಿಪತಿಯ ಸಂಬಂಧಿಕರಂತೆ ಅಥವಾ ಇಂತಿಂಥ ಜಾತಿಯ ಪ್ರಮುಖರ ರಕ್ತ ಸಂಬಂಧಿಕರಂತೆ ಈ ರೀತಿ ಯೋಗ್ಯತೆ, ಅರ್ಹತೆ, ಸೇವಾ
ಹಿರಿತನ ಇತ್ಯಾದಿಗಳು ಪರಿಗಣನೆಗೆ ಬರ್ತಾನೆ ಇಲ್ಲ. ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಸಕ್ತ ತಲೆಮಾರಿನ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಹಿನ್ನೆಲೆ ಏನು ಅಂತ ಅದನ್ನ ಬಹಿರಂಗವಾಗಿ ಪ್ರಕಟಿಸೋ ಧೈರ್ಯ ಯಾವ ಸರ್ಕಾರಕ್ಕಾದ್ರೂ ಇದೆಯಾ? ಇಲ್ಲ. ಎಲ್ಲರೂ ಕೂಡ ಈ ಮತ್ತೊಬ್ರು ಮಾಡಿದ ತಪ್ಪನ್ನ ಅವರು ಮಾಡ್ತಾ ಬಂದ್ಬಿಟ್ಟಿದ್ದಾರೆ. ಇದು 90ರ ದಶಕದಲ್ಲಿ ಇದು ತೀರಾ ಜನಜನತೆ ಆಗೋಗ್ಬಿಡ್ತು. ಯಾರೋ ಒಬ್ಬ ಮುಖ್ಯಮಂತ್ರಿ ತನಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದವ್ರನ್ನ ತಾವು ಅಧಿಕಾರ ಕಳ್ಕೊಳ್ಳುವಾಗ ಆತನ್ನ ಅಲ್ಲಿ ನೇಮ್ಸ್ ಹೋಗ್ಬಿಡೋದು. ಈ ತರ ಪ್ರೈವೇಟ್ ಸೆಕ್ರೆಟರಿಗಳನ್ನ ಲೋಕಸೇವಾ ಆಯೋಗದ ಸದಸ್ಯರನ್ನಾಗಿ ಮಾಡೋದು, ಅಥವಾ ತನಗೆ ಆಪ್ತ ಇದ್ದ ಅಂತಂದ್ಬಿಟ್ಟು ಯಾರೋ ಒಬ್ಬ ಸರ್ಕಾರಿ ಡಾಕ್ಟರ್ನ ಕರ್ಕೊಂಬಂದಲ್ಲಿ ಕೂಡಿಸೋದು, ಅಥವಾ ಯಾರೋ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಒಬ್ಬ ವೈದ್ಯ ತಮ್ಮೂರಿನಲ್ಲಿ ಆತನಿಗೆ MLC ಮಾಡ್ಬೇಕಾಗಿತ್ತು, ತನ್ನ ಕ್ಷೇತ್ರದಲ್ಲಿ ಅವರಿಂದ ಇಂಥ ಜಾತಿಯ ಮತಗಳು ಬರ್ತಾ ಇದ್ವು, ಹೀಗಾಗಿ ಅವ್ರನ್ನ ಅಲ್ಲಿ ತಂದು ಸದಸ್ಯರನ್ನಾಗಿ ಮಾಡ್ಬಿಡೋದು. ಅಷ್ಟೇ ಅಲ್ಲ, ಅನೇಕರು ಯಾವತ್ತು ಸ್ವತಃ ತಾವೇ ಯಾವತ್ತು ಗೆಜೆಟೆಡ್ ಅಧಿಕಾರಿಗಳಾಗಿರಲಿಲ್ಲ ಅಂತವ್ರನ್ನ ತಂದು ಕೂಡಿಸ್ತಾ ಇದ್ದಾರೆ. ಇದರಲ್ಲಿ ಹೆಸರಾಂತ ಶಿಕ್ಷಣ ತಜ್ಞರಾಗ್ಲಿ, ವಿದ್ವಾಂಸರುಗಳಾಗ್ಲಿ, ಅಥವಾ ಆಡಳಿತ ಸೇವೆಯಲ್ಲಿ ಕನಿಷ್ಠ ಪಕ್ಷ ಪ್ರಧಾನ ಕಾರ್ಯದರ್ಶಿ ಮಟ್ಟದಲ್ಲಿ ಕೆಲಸ ಮಾಡಿದವರು, ಅಥವಾ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸ್ಥಾನದವರೆಗಾದ್ರು ಏರಿದವರು, ಅಥವಾ ಹೆಸರಾಂತ ನ್ಯಾಯವಾದಿಗಳು, ಇಂಥವ್ರು ಯಾರು ಸರ್ಕಾರಕ್ಕೆ ಮುಖ್ಯ ಅಂತ ಅನಿಸ್ತಾನೆ ಇಲ್ವಾ? ಹೌದು, ನಿಮ್ಮ ಸಾಮಾಜಿಕ ನ್ಯಾಯವನ್ನು ಪಾಲಿಸಿ, ಆದ್ರೆ ಸ್ವತಃ ನೇಮಕಾತಿ ಮಾಡೋ ಅಧಿಕಾರವುಳ್ಳ ಆ ಪ್ರಾಧಿಕಾರಕ್ಕೆ ಅದಕ್ಕೆ ಬೇಕಾದಂತ ಒಂದು ವಿಶಿಷ್ಟವಾದ ಪಾಂಡಿತ್ಯ, ವೃತ್ತಿ ಪರಿಣಿತಿ ಮತ್ತು ಮೂಲಭೂತವಾದ ವ್ಯಕ್ತಿಗತವಾದ ಒಂದು ಘನತೆ, ಗೌರವ ಮತ್ತು ಪಾರದರ್ಶಕ ವ್ಯಕ್ತಿತ್ವ. ಇವರು ಶುದ್ಧ ಹಸ್ತರಾಗಿದ್ರು. ಇಂದಿದ್ದ ಇಲಾಖೆಯಲ್ಲಿ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡಿದ್ರು, ಅಲ್ಲೆಲ್ಲೂ ಕೂಡ ಅವ್ರಿಗೆ ಕಳಂಕ ಬಂದಿರಲಿಲ್ಲ. ಇವ್ರ ಮೇಲೆ ಸೇವೆಯಲ್ಲಿದ್ದಾಗ ಲೋಕಾಯುಕ್ತದ ತನಿಖೆಗೆ ಒಳಪಟ್ಟಿರಲಿಲ್ಲ, ಯಾವುದೇ ಸ್ಟ್ರಿಂಗ್ ಆಪರೇಷನ್ ನಡೆರಲಿಲ್ಲ. ಅದಕ್ಕಾಗಿ ಇವ್ರನ್ನ ನೇಮಿಸ್ತಾ ಇದ್ದೇವೆ. ಇಂತಿಂತವ್ರು ಬಂದ್ರು ಈ ಸ್ಥಾನವನ್ನು ಅಲಂಕರಿಸಿದ್ರೆ ವಿವಿಧ ತಲೆಮಾರುಗಳಲ್ಲಿ ಅತ್ಯುತ್ತಮವಾದ ಅಧಿಕಾರಿಗಳು ಸರ್ಕಾರಕ್ಕೆ ಲಭ್ಯವಾಗ್ತಾರೆ ಅನ್ನೋ ವಿಶ್ವಾಸ ಮೂಡಿಸೋ ಸ್ಥಿತಿಯಲ್ಲೇ ಇಲ್ಲ. ತಾವು ಇವತ್ತು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಹಿನ್ನೆಲೆಯನ್ನು ಪರಿಶೀಲಿಸಿದ್ರೆ ಅವರೆಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ಮುಖ್ಯ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದು ವಿವಾದಾತೀತ ಅಧಿಕಾರಿಗಳಂತ ಅನಿಸ್ಕೊಂಡಿರೋರು, ಅಥವಾ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಸೆಕ್ರೆಟರಿ ಹುದ್ದೆಯಲ್ಲಿರೋರು, ಕ್ಯಾಬಿನೆಟ್ ಸೆಕ್ರೆಟರಿ ಹುದ್ದೆವರೆಗೂ ಇದ್ದು ನಿವೃತ್ತರಾಗಿರೋರು, ಅಥವಾ ಸೇನಾ ಪಡೆಯಲ್ಲಿ ಲೆಫ್ಟಿನೆಂಟ್ ಜನರಲ್ಗೆ ಸರಿಸಮಾನವಾದ ಹುದ್ದೆಯನ್ನು ಅಲಂಕರಿಸಿದವರು, ವಿವಿಧ ಹೆಸರಾಂತ ವಿಶ್ವವಿದ್ಯಾಲಯಗಳ ಕುಲಪತಿ ಹುದ್ದೆಯಲ್ಲಿ ಅತ್ಯುತ್ತಮ ಹೆಸರು ಗಳಿಸಿದವರು, ಅಂಥವ್ರನ್ನ ಆಯ್ದು ಅಲ್ಲಿ ನೇಮಕ ಮಾಡಿರೋದು ತಾವು ಗಮನಿಸಬಹುದು. ಆತ್ಮವಿಶ್ವಾಸದಿಂದ ನಾವು ಯೋಗ್ಯರನ್ನೇ ಈ UPSCಯಲ್ಲಿ ತಂದಿದ್ದೇವೆ ಅಂತ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಇರುವಾಗ ಈ ರಾಜ್ಯ ಸರ್ಕಾರಗಳಿಗೆ ಏನಾಗ್ಬಿಟ್ಟಿದೆ? ಜಾತಿ ಪಕ್ಷಪಾತ, ರಾಜಕೀಯ ಪಕ್ಷಪಾತ, ಸ್ವಜನ ಪಕ್ಷಪಾತ ಇತ್ಯಾದಿಗಳಿಂದಾಗಿ ಸ್ವತಃ ಈ ನೇಮಕ ಮಾಡುವಂತ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಹಿನ್ನೆಲೆನೇ ವಿವಾದಗ್ರಸ್ತವಾಗಿರುವಾಗ ಅವ್ರು ಮಾಡೋ ನೇಮಕಗಳು ಕೂಡ ವಿವಾದಗ್ರಸ್ತವೇ ಆಗಿರುತ್ತೆ. ಜೊತೆಗೆ ಸರ್ಕಾರಿ ಸೇವೆಗೆ ಅಧಿಕಾರಿಗಳನ್ನ ಆಯ್ಕೆ ಮಾಡುವಾಗ ಎಂಥವ್ರು, ಆ ಗುಣಮಟ್ಟ ಎಂಥದ್ದಿರ್ಬೇಕು, ಅದು ಯಾವುದ್ರ ಬಗ್ಗೆ ಕೂಡ ನಿಗದಿತ ಮಾನದಂಡಗಳೇ ಲಿಖಿತ ರೂಪದಲ್ಲಿ ಎಲ್ಲೂ ಕಾಣಿಸಲ್ಲ. ಕನಿಷ್ಠ ಪಕ್ಷ ಸಿದ್ದರಾಮಯ್ಯ ಸರ್ಕಾರ ಇಷ್ಟೊಂದು ವಿವಾದಗಳಾದ ನಂತರ ಸ್ವತಃ ಸಿದ್ದರಾಮಯ್ಯನವರು ಕಳೆದ 40 ವರ್ಷಗಳಿಂದ ರಾಜ್ಯದ ವಿವಿಧ ಕಾಲಘಟ್ಟಗಳಲ್ಲಿ ರಾಜ್ಯದ ಆಡಳಿತವನ್ನ ಎಲ್ಲಾ ಹಂತದಲ್ಲಿ ನಿರ್ವಹಿಸ್ತಾ ಬಂದಿದ್ದಾರೆ. ಒಬ್ಬ ಶಾಸಕನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ 2 ಬಾರಿ ಅಧಿಕಾರ ನಡೆಸಿರೋ ಸಿದ್ದರಾಮಯ್ಯನವರು ಒಂದು ಹೊಸ ಹಾದಿಯನ್ನು ಇಡ್ಲಿ. ಇನ್ನು ಮುಂದೆ KPSCಗೆ ಸದಸ್ಯರನ್ನ ನೇಮಕ ಮಾಡುವಾಗ ಅವ್ರಿಗೆ ಇಂತಿಂತ ಅರ್ಹತೆಗಳು ಇರಬೇಕು ಅಂತ ಅದನ್ನ ಕೋಡಿಫೈ ಮಾಡ್ಬಿಡ್ಲಿ. ಆ ಮಾನದಂಡಗಳು ಏನಿರ್ಬೇಕು, ಎಂಥವ್ರು ನಾವು ನೇಮಿಸ್ಬೋದು ಅನ್ನೋದನ್ನ ಲಿಖಿತ ರೂಪದಲ್ಲಿ ಅದನ್ನ ಕ್ರೋಢೀಕರಣ ಮಾಡಿಟ್ರೆ ಮುಂದಿನ ಸರ್ಕಾರಗಳು ಅನುಕೂಲವಾಗುತ್ತೆ. ಬೇಕಾಬಿಟ್ಟಿಯಾದ ನೇಮಕಾತಿ ನಿಂತು ಹೋಗುತ್ತೆ. ಆಮೇಲೆ ಇದುವರೆಗೂ ನಡೆದಿರೋ ಅಕ್ರಮಗಳ ಬಗ್ಗೆ ಯಾರೋ ಅಧಿಕಾರಿನ ಬಲಿಪಶು ಮಾಡ್ತೀರ ಅಷ್ಟೇ ಹೊರತು ನಿರ್ದಿಷ್ಟ ಸದಸ್ಯರ ಕಡೆ ಬೆರಳು ತೋರಿಸೋ ಧೈರ್ಯ ಕೂಡ ಯಾರಿಗೂ ಇಲ್ಲ. ಯಾಕೆ ಹೀಗಾಗೋಗ್ತಿದೆ? ಯಾರೋ ಒಬ್ರು BDN ಅಧ್ಯಕ್ಷರಾಗಿರ್ತಾರೆ, ಅವ್ರ ಕಾಲದಲ್ಲಿ ಅನೇಕ ಹಗರಣಗಳು ನಡೀತಿರುತ್ತೆ, ಆದ್ರೂ ಕೂಡ ಅಂಥವ್ರನ್ನೇ ಕರ್ಕೊಂಡ್ ಬಂದ್ಬಿಟ್ಟು ನೀವು ಅಧ್ಯಕ್ಷರನ್ನ ಮಾಡ್ತೀರಾ, ಸದಸ್ಯರನ್ನ ಮಾಡ್ತೀರಾ? ಯಾಕೆ ಹೀಗಾಗೋಗ್ಬಿಟ್ಟಿದೆ? ಪ್ರಶ್ನಾತೀತವಾದ ಆಯ್ಕೆ ಅನ್ನೋದೇ ನಡೀತಾ ಇಲ್ಲ. ಹೀಗಾಗಿ ಉಗಮ ಸ್ಥಾನದಲ್ಲೇ ದೋಷಪೂರಿತ ವ್ಯಕ್ತಿಗಳು, ವಿವಾದಗ್ರಸ್ತ ವ್ಯಕ್ತಿಗಳನ್ನ ನೀವು ತಂದು ಅವ್ರನ್ನ ಸದಸ್ಯರು, ಚೇರ್ಮನ್ ಮಾಡ್ತಾ ಇರೋದ್ರಿಂದ ಅವ್ರು ನಡೆಸ್ತಾ ಇರೋ ನೇಮಕಾತಿ ಪ್ರಕ್ರಿಯೆ ಕೂಡ ಸುಸೂತ್ರವಾಗಿ ನಡೀತಾ ಇಲ್ಲ. ಸರ್ಕಾರಕ್ಕೆ ಇದರಿಂದ ಕೆಟ್ಟ ಹೆಸರು ಬರ್ತಾ ಇದೆ. ಸರ್ಕಾರದಲ್ಲಿ ಗುಣಮಟ್ಟದ ಆಡಳಿತದ ದಕ್ಷತೆ, ಕಾರ್ಯಕ್ಷಮತೆ ತರೋದು ಸಾಧ್ಯವಾಗ್ತಾ ಇಲ್ಲ. KPSCಗೆ ಇವತ್ತು ಸಮಗ್ರವಾದ ಒಂದು ಮೇಜರ್ ಸರ್ಜರಿ ಮಾಡೋ ಅಗತ್ಯ ಇದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. KPSC ಒಂದು ರೋಗಗ್ರಸ್ತ ಉದ್ಯಮ ಅಂತ ಕರಿಬೇಕಾಗಿ ಬಂತಲ್ಲ ಅನ್ನೋದೇ ಅತ್ಯಂತ ದುರದೃಷ್ಟಕರವಾದ ಸಂಗತಿ. ನಮಸ್ಕಾರ.